ಇತ್ತೀಚೆಗೆ ನಾನು ಒಂದು ಲೇಖನ ಓದಿದೆ. ಒಬ್ಬ ತರುಣ ಬರೆದಂತಹ ಲೇಖನ. ಆತ ತನ್ನ ಬಾಲ್ಯದಲ್ಲಿ ಆದಂತಹ ಘಟನೆ ನೆನೆಸ್ಕೊಂಡು ಬರ್ತಿದ್ದಾನೆ. ಇದನ್ನ ಅವನ ಮಾತಲ್ಲೇ ಕೇಳೋಣ ಎಷ್ಟು ಚೆನ್ನಾಗಿದೆ ಅಂತ. ಒಂದ್ ದಿವಸ ಈ ಹುಡುಗ ಬಾಲ್ಯದಲ್ಲಿದ್ದಾಗ ಅಪ್ಪನ ಜೊತೆಗೆ ಸರ್ಕಸ್ ನೋಡಕ್ ಹೋದಂತೆ. ಆಗಿನ ಕಾಲದ ಸರ್ಕಸ್ ಸಂಭ್ರಮ. ಈಗೆಲ್ಲ ಪ್ರಾಣಿಗಳನ್ನ ಬಿಡೋಲ್ಲ. ಅದೆಲ್ಲ ಆನೆ, ಹುಲಿ, ಚಿರ್ಚು ಎಲ್ಲಾ ತರದ ಪ್ರಾಣಿಗಳು ಬರ್ಬೇಕು, ಅಲ್ಲ ಕೋತಿಗಳು ಲಗ ಹೊಡೆಯೋದು ನೋಡ್ಬೇಕು, ವಿದೂಷಕರ ಪಾತ್ರ, ಸಂಭ್ರಮ ಆಗಿ ನೋಡೋದಂತ ಸರ್ಕಸ್. ಹುಡುಗ ಅಪ್ಪನ ಜೊತೆಗೆ ಹೋದ. ಕ್ಯೂದಲ್ಲಿ ನಿಂತ್ಕೊಂಡಿದ್ದ ಟಿಕೆಟ್ ತಗೊಳ್ಳೋದಕ್ಕೆ. ಇವ್ರ ಮುಂದೆ ಒಂದು ಪರಿವಾರ ನಿಂತಿತ್ತಂತೆ. ಪರಿವಾರದಲ್ಲಿ 10 ಜನ ಅಪ್ಪ ಅಮ್ಮ ನಿಂತಿದ್ದಾರೆ ಮುಂದೆ. ಅವ್ರ ಹಿಂದೆ 8 ಜನ ಮಕ್ಕಳು, ಎಲ್ಲ 14 ವರ್ಷದ ಕೆಳಗಿನ ಮಕ್ಕಳೇ. ಇಬ್ಬಿಬ್ಬಿಬ್ರಂತ ಕೈ ಹಿಡ್ಕೊಂಡು ಸಾಲು ನಿಂತಿದ್ದಾರೆ. ಅಪ್ಪ ಅಮ್ಮನ ಮುಖದಲ್ಲಿ ಏನು ಖುಷಿ, ಮಕ್ಕಳನ್ನ ಸರ್ಕಸ್ ನೋಡೋಕೆ ಕರ್ಕೊಂಡ್ ಬಂದಿದ್ದೀನಿ ಅಂತ. ಆ ಹೆಂಡತಿ ದೃಶ್ಯ ನೋಡ್ಬೇಕು. ನೀನೇ ಅಲ್ಲೇನಪ್ಪ ನಾನು ರಾಜ ಅನ್ನೋಂಗ ಆಕೆ ನೋಡ್ಬೇಕು. ಹೌದಲ್ವೇ ಮತ್ತೆ ಅಂತ ಅವನ ದೃಷ್ಟಿ. ಹಿಂದಿನ ಮಕ್ಕಳು ತುಂಬಾ ಸಂಭ್ರಮದಲ್ಲಿದ್ದಾರೆ. ನೋಡಿದ್ರೆ ಗೊತ್ತಾಗುತ್ತೆ ಬಡಮಂತಂದ್ರ ಹುಡುಗರು. ಬಟ್ಟೆ ಶುದ್ಧವಾಗಿದ್ದಾವೆ ಅಂತ, ಶ್ರೀಮಂತಿಕೆ ಬಟ್ಟೆ ಅಲ್ಲ. ಬೂಟ್ಸುಗಳು, ಚಪ್ಪಲಿಗಳೆಲ್ಲ ಸ್ವಲ್ಪ ಸವದಿದ್ದಾವೆ, ಅಂದ್ರೆ ಬಡಮಂತಂದವರು ಅಂತ ಗೊತ್ತಾಗತ್ತೆ. ಮಕ್ಕಳಿಗೆ ಸರ್ಕಸ್ ತೋರಿಸ್ಬೇಕು ಅಂತ ಕರ್ಕೊಂಡ್ ಬಂದಿದ್ದಾನೆ. ಹುಡುಗರಿಗೆ ಏನ್ ಕುತೂಹಲ, ಮಾತಾಡ್ತಾವೆ. ಅಲ್ಲಿ ನೋಡು ಆನೆ ಕಟ್ಟಿದ್ದಾರೆ, ನೋಡು ಅದನ್ನ ಒಳಗೆ ಬರುತ್ತೆ, ಒಳಗ್ ಸಿಂಹ ಇರುತ್ತಂತೆ ಅಂತೆಲ್ಲಾ ಮಾತಾಡ್ಕೋತಾ ಇದ್ರಂತೆ. ಬಹಳ ಖುಷಿ. ಟಿಕೆಟ್ ಕೊಡೋಕ್ ಶುರು ಮಾಡಿದ್ರು. ಸಾಲ್ ಮುಂದೆ ಹೋಗ್ತಾ ಇತ್ತು. ಯಜಮಾನ ಆ ಕೌಂಟರ್ ಹತ್ರ ಬಂದ್ಬಿಟ್ಟು ಎಷ್ಟು ಟಿಕೆಟ್ ಸ್ವಾಮಿ ಅಂತ ಒಳಗಿದ್ದವಳು ಕೇಳಿದ್ಲಾಕೆ. ಇಡೀ ಪರಿವಾರಕ್ಕೆ ಕೊಡಿ, 2 ಪರಿವಾರಕ್ಕೆ, 2 ದೊಡ್ಡವರಿಗೆ 2 ಟಿಕೆಟು, 8 ಟಿಕೆಟ್ ಮಕ್ಕಳಿಗೆ ಕೊಡಿ. ಆಯ್ತು 300 ರೂಪಾಯಿ ಕೊಡಿ ಅಂದ್ಲಕ್ಕೆ. 300 ರೂಪಾಯಿನಾ? ಯಾಕೆ ಅಂದ. ಹೌದು 300 ರೂಪಾಯಿ ಟಿಕೆಟ್ ಆಗುತ್ತೆ. ಇಲ್ಲ, ದೊಡ್ಡವ್ರಿಗೆ 25 ರೂಪಾಯಿ, ಸಣ್ಣ ಮಕ್ಕಳಿಗೆ 10 ರೂಪಾಯಿ ಅಂತ 130 ರೂಪಾಯಿ ಆಗಲ್ವಾ? ಆಕೆ ಇದು ಸರ್ ತಪ್ಪು ತಿಳ್ಕೊಂಡಿದ್ದೀರಿ. ನಿನ್ನೆವರೆಗೂ ಕನ್ಸೆಷನ್ ರೇಟ್ ಇತ್ತು, ನಿನ್ನೆವರೆಗೆ ಮಾತ್ರ. ಇವತ್ತಿಂದ ಹೊಸ ರೇಟ್ ಬಂದಿದೆ, ನಾರ್ಮಲ್ ರೇಟು. ಅದ್ರ ಪ್ರಕಾರ ದೊಡ್ಡವ್ರಿಗೆ 50 ರೂಪಾಯಿ, ಮಕ್ಕಳಿಗೆ 25 ರೂಪಾಯಿ, 300 ರೂಪಾಯಿ ಆಗತ್ತೆ ಕೊಡಿ ಅಂತ. ಒಂದು ಕ್ಷಣದಲ್ಲಿ ಆ ಯಜಮಾನನ ಮುಖ ಬಿದ್ದು ಹೋಯ್ತು. ಆ ತಾಯಿ ಇದ್ದಾಳಲ್ಲ, ಆಕೆ ಕಣ್ಣಂಚಲ್ಲಿ ನೀರು ಕಾಣ್ತು. ಮಕ್ಕಳನ್ನ ಎಷ್ಟು ಕನಸು ಕಟ್ಕೊಂಡ್ ಬಂದಿದ್ದಾರ್ರಿ. ಆ ಯಜಮಾನನ ಕೈಯಲ್ಲಿ 150 ರೂಪಾಯಿ ಕಾಣುತ್ತೆ. ಪಾಪ 135 ರೂಪಾಯಿ, 30 ರೂಪಾಯಿ ಇದು ಕೊಡ್ಬೇಕು, 20 ರೂಪಾಯಿ ಇಟ್ಕೋಬೇಕು ಅಂತ ಬಂದಿದ್ದಾನೆ ಪಾಪ, ಕಾಣುತ್ತೆ. ಹಾಗೇನಾಯ್ತು? ಹುಡುಗರಲ್ಲಿ ಗಾಬರಿ ಆದ್ರು. ಸರ್ಕಸ್ ಇಲ್ಲ ಹಾಗಾದ್ರೆ ನಮಗೆ ಅಂತ. ಆ ಹೊತ್ತಿಗೆ ಈ ಹುಡುಗ ತರುಣ ಬರೆದಿದ್ದಾನ ಲೇಖ. ಅವ್ರ ಅಪ್ಪ ಏನ್ ಮಾಡಿದ್ರು ಗೊತ್ತಾ? ತಮ್ಮ ಜೇಬಿಂದ 200 ರೂಪಾಯಿ ತೆಗೆದು ಟಪ್ಪದ್ ಕೆಳಗೆ ಬೀಳಿಸಿದ್ರು. ಯಜಮಾನನ್ ಬೆನ್ ಬಡಿದ್ರು. ಸ್ವಾಮಿ ನಿಮ್ ದುಡ್ಡು ಕೆಳಗೆ ಬಿದ್ದಿದೆ ನೋಡಿ ಅಂತ ಎತ್ತಿ ಕೊಟ್ರು. ಅವ್ನು ಗೊತ್ತು ತಂದಲ್ಲ ಅಂತ. ಇರೋದೇ 130 ರೂಪಾಯಿ, 35 ರೂಪಾಯಿ, 150 ರೂಪಾಯಿ ಇರೋದು. ಕೊಟ್ಟ ತಕ್ಷಣ ಅವನು ನಂದಲ್ಲ ಅಂತ ಹೇಳಕ್ ಹೋಯ್ದ. ಸ್ವಾಮಿ ಅದ್ ನಿಮ್ದೇ. ಹುಡುಗ ತಂದೆ ಇದ್ದ, ನಿಮ್ದೇ ಅದು, ಕೆಳಗೆ ಬಿದ್ದಿದೆ, ಚಿಂತೆ ಮಾಡಬೇಡಿ, ಮಕ್ಕಳಿಗೆ ಸರ್ಕಸ್ ತೋರಿಸಿ ಹಿಂಗ್ ಜನ ಕಾಯ್ತಿದ್ದಾರೆ, ಬೇಗ ಬೇಗ ನಡೀರಿ ಅಂತ ಹೇಳಿದ್ರಂತೆ. ಆತರಿಗೆ ಗೊತ್ತಾಯ್ತು ಈತ ಸಹಾಯ ಮಾಡೋಕ್ ಬಂದಿದ್ದಾನೆ ಅಂತ. ಗಟ್ಟಿ ಕೈ ಹಿಡ್ಕೊಂಡಂತೆ. ನಿಮ್ ಉಪಕಾರ ಮರೆಯೋಲ್ಲ ಸ್ವಾಮಿ, ಅಡ್ರೆಸ್ ಇಸ್ಕೊತೀನಿ ನಿಮ್ ಕಡೆಯಿಂದ, ಆಗ್ಲಿ ಹೋಗಿ ಅಂದ್ರು. ಒಳಗ್ ಹೋದಾಗ ಹುಡುಗ ಬರೀತಾನೆ, ನಾನು ನಮ್ಮಪ್ಪ ಸರ್ಕಸ್ ಅಲ್ಲಿ ಕೂತ್ಕೊಂಡು ಸರ್ಕಸ್ ನೋಡ್ಲೇ ಇಲ್ಲ. ನಾವು ಈ ಮಕ್ಕಳನ್ನ ನೋಡ್ತಾ ಇದ್ವಿ. ಮೊಟ್ಟ ಮೊದಲನೇ ಬಾರಿಗೆ ಸರ್ಕಸ್ ನೋಡಕ್ ಬಂದಿದ್ದಾರಲ್ಲ ಮಕ್ಕಳು. ಆ ತೋರ್ಸಕ್ ಬಂದಂತ ಅಪ್ಪ ಅಮ್ಮ ಅಕಸ್ಮಾತ್ ಆಗಿ ದುಡ್ಡು ಸಾಲದೆ ಮನೆಗೆ ಹೋಗಿದ್ರೆ ಎಷ್ಟು ನಿರಾಶೆ ಆಗಿರ್ತಿತ್ತಲ್ಲ ಮಕ್ಕಳಿಗೆ. ಹೇಳ್ತಾನೆ ಅವನು, ನಾವು ಸರ್ಕಸ್ ನೋಡ್ಲೇ ಇಲ್ಲ, ಆ ಮಕ್ಕಳು ಸಂತೋಷ ನೋಡ್ತಿದ್ವಿ ಅಂತ. ಒಂದು ಮಾತು ಅವನು ನೆನಪಿಡ್ಬೇಕು. ಪಡ್ಕೊಳ್ಳೋದ್ರಲ್ಲಿ ಸಂತೋಷ ಇದೆ ಸ್ವಾಮಿ, ಎಲ್ರಿಗೂ ಸಂತೋಷ ಇದೆ. ಏನಾದ್ರೂ ಪಡ್ಕೊಂಡ್ರೆ ಸಂತೋಷ ಆಗತ್ತೆ. ಆದ್ರೆ ಪಡ್ಕೊಳ್ಳೋದಕ್ಕಿಂತ ಕೊಟ್ಟಾಗುವಂತ ಸಂತೋಷ 1000 ರೂಪಾಯಿ ದೊಡ್ಡದು.